ಭಾರತೀಯ ಸಿನಿಮಾಗಳ ಮೇಲೆ ಒನ್ಸ್ ಅಗೇನ್ ಟ್ರಂಪ್ ಸವಾರಿ ಮಾಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಕಾರಣ ಇನ್ನು ಮುಂದೆ ಅಮೆರಿಕಾದಲ್ಲಿ ನಮ್ಮ ಭಾರತೀಯ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂದ್ರೆ 100% ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕಂತೆ. ಹಾಲಿವುಡ್ ಸಿನಿಮಾಗಳ ಬಿಕ್ಕಟ್ಟನ್ನ ಪರಿಹರಿಸುವ ಸಲುವಾಗಿ ಭಾರತೀಯ ಸಿನಿಮಾಗಳಿಗೆ ಟ್ಯಾಕ್ಸ್ ಹೇರುವುದು ಕೂಡ ಅನಿವಾರ್ಯ ಆಗಿತ್ತು ಅನ್ನುವಂತಹ ಒಂದಷ್ಟು ಕಾರಣಗಳನ್ನ ಅಮೆರಿಕ ಮುಂದಿಡ್ತಾ ಇದೆ. ಬಟ್ ಭಾರತೀಯ ಸಿನಿಮಾಗಳು ನಮಗೂ ನಿಮಗೂ ಗೊತ್ತು, ಹೈ ಬಜೆಟ್ ಸಿನಿಮಾಗಳು, ಮಲ್ಟಿ ಸ್ಟಾರರ್ ಮೂವಿಗಳು ಎಲ್ಲವೂ ಕೂಡ ಅಮೆರಿಕಾದ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಅತಿ ದೊಡ್ಡ ಯಶಸ್ಸನ್ನ ಕಂಡಿರುವಂತಹ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಬಹುತೇಕ ಒತ್ತಾಯ ಕೂಡ ಅದೇ, ಭಾರತೀಯ ಸಿನಿಮಾಗಳು ಯಾವುದೇ ಇಲ್ಲಿ ರಿಲೀಸ್ ಆಗುತ್ತೆ ಅಂದ್ರೆ ಅಮೆರಿಕಾದಲ್ಲೂ ಕೂಡ ರಿಲೀಸ್ ಆಗಬೇಕು. ಕಾರಣ ನಮ್ಮ ನೆಲದ ಜನ ಕೂಡ ಅಲ್ಲಿ ವಾಸ ಮಾಡ್ತಿದ್ದಾರೆ, ಅವರನ್ನ ರಂಜಿಸೋ ಸಲುವಾಗಿ ಈ ಸಿನಿಮಾಗಳು ಅಲ್ಲಿ ಕೂಡ ರಿಲೀಸ್ ಆಗೋದು ಬಹಳ ಇಂಪಾರ್ಟೆಂಟ್. ಬಟ್ ಯಾವ ರೀತಿ ತೆಗೆದುಕೊಳ್ತಾರೆ ನಿರ್ಮಾಪಕರು ಅನ್ನೋದು ಕೂಡ ಬಹಳ ಕುತೂಹಲ. ಕಾರಣ 100% ಟ್ಯಾಕ್ಸ್ ಅನ್ನ ಕಟ್ಟಿ ಸಿನಿಮಾಗಳನ್ನ ರಿಲೀಸ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಕಾರಣ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಹೈ ಬಜೆಟ್ ಸಿನಿಮಾಗಳು ಅಂತ ಅಂದ್ರೆ ಒಬ್ಬ ನಟನಿಂದ ಹಿಡ್ಕೊಂಡು ಕಲಾವಿದರಿಂದ ಹಿಡ್ಕೊಂಡು ಆ ಸಿನಿಮಾ ಕಂಪ್ಲೀಟ್ ಆಗೋ ತನಕ ಕೂಡ ಕಂಪ್ಲೀಟ್ ಆಗಿ ಬಜೆಟ್ ಅನ್ನ ನಿರ್ವಹಣೆ ಮಾಡಿರ್ತಾರೆ ನಿರ್ಮಾಪಕರು. ಜೊತೆಗೆ ನಮ್ಮ ನೆಲದ ಥಿಯೇಟರ್ಗಳಲ್ಲೂ ಕೂಡ ಅದನ್ನ ರಿಲೀಸ್ ಮಾಡೋದಕ್ಕೆ ಇತ್ತೀಚೆಗೆ ನಿಮಗೂ ನಮಗೂ ಗೊತ್ತು ದೊಡ್ಡ ಮಟ್ಟದ ಪೈಪೋಟಿಗಳಿರುತ್ತೆ. ಸೊ ಇಲ್ಲಿ ಅಷ್ಟು ಕಷ್ಟಪಟ್ಟು ದುಡ್ಡು ಕೊಟ್ಟು ರಿಲೀಸ್ ಮಾಡಿ ಅತಿ ದೊಡ್ಡ ಯಶಸ್ಸನ್ನ ಪಡೆದುಕೊಂಡ ಬಳಿಕ ಅಮೆರಿಕಾದಲ್ಲೂ ಕೂಡ ರಿಲೀಸ್ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಟ್ಯಾಕ್ಸ್ ಭರಿಸೋದಕ್ಕೆ ಸಾಧ್ಯನಾ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಫಿಲಂ ಬ್ಯೂರೋ ರಿಪೋರ್ಟರ್ ಕೀರ್ತಿ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕೀರ್ತಿ, ಎಕ್ಸಾಕ್ಟ್ಲಿ ಏನು ಅಮೆರಿಕ ವಿಧಿಸಿರುವಂತಹ ಈ ಟ್ಯಾಕ್ಸ್ ಅನ್ನ ಭರಿಸಿ ನಮ್ಮ ಭಾರತೀಯ ಸಿನಿಮಾಗಳನ್ನ ಅಲ್ಲಿ ರಿಲೀಸ್ ಮಾಡೋದಕ್ಕೆ ಸಾಧ್ಯನಾ? ನಿರ್ಮಾಪಕರಿಗೆ ಸಂಕಷ್ಟ ಆಗಲ್ವಾ ಇದು? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸುವ ಪ್ರಯತ್ನ ಕೂಡ ಮಾಡ್ತೀವಿ. ಅಮೆರಿಕ ಸದ್ಯ 100% ಟ್ಯಾಕ್ಸ್ ಅನ್ನ ವಿಧಿಸಿರೋದು ಭಾರತೀಯ ಸಿನಿಮಾಗಳಿಗೆ. ಹಾಗಾಗಿ ನಿರ್ಮಾಪಕರ ರಿಯಾಕ್ಷನ್ ಏನಾಗಿರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಕೂಡ ದೊಡ್ಡ ಮಟ್ಟದ ಕುತೂಹಲ ಇದೆ. ಬಟ್ ಅಲ್ಲಿನ ಸಿನಿಮಾಗಳನ್ನ ಅಂದ್ರೆ ಅಮೆರಿಕ ಕೈಗೊಂಡಿರುವಂತಹ ನಿರ್ಧಾರ ಹೇಗಿದೆ ಅಂದ್ರೆ ನಮ್ಮ ನೆಲದ ನಿರ್ಮಾಪಕರಿಗೆ ಸಿನಿಮಾಗಳಿಗೆ ಬೆಂಬಲ ಕೊಡಬೇಕು ಅಂದ್ರೆ ಈ ನಿರ್ಧಾರ ಅನಿವಾರ್ಯ ಆಗಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೀರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕೀರ್ತಿ, ನಮ್ಮ ನೆಲದ ನಿರ್ಮಾಪಕರು ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಈ ನಿರ್ಧಾರವನ್ನ ಅಂತ? 100% ಟ್ಯಾಕ್ಸ್ ಕಟ್ಟಿ ಆ ಸಿನಿಮಾಗಳನ್ನ ಥಿಯೇಟರ್ಗೆ ತರೋದು ಅಷ್ಟು ಸುಲಭ ಆಗುತ್ತಾ ಅಂತ? ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಹೊಸ ಆದೇಶವನ್ನು ಹೊರಡಿಸಿರುವಂಥದ್ದು. ರೀಸನ್ ಏನಂದರೆ ಅವರಲ್ಲಿರುವಂತಹ ಇನ್ಕಮ್, ಸಿನಿಮಾ ಬಗ್ಗೆ ಇರುವಂತಹ ಇನ್ಕಮ್ ಡೌನ್ ಆಗ್ತಾ ಇದೆ, ಅದನ್ನು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಹೊಸ ಪ್ಲ್ಯಾನ್ನ ಮಾಡಿದ್ದಾರೆ. ಅದುವೇ ಈ ಒಂದು ಟ್ಯಾಕ್ಸ್ 100% ಟ್ಯಾಕ್ಸ್. ಇಷ್ಟು ವರ್ಷ ಏನೇನು ಯಾವ್ಯಾವ ಸಿನಿಮಾ ಬೇರೆ ದೇಶದಿಂದ ಅಲ್ಲಿ ರಿಲೀಸ್ ಆಗ್ತಿತ್ತು, ತಯಾರಾಗಿ ರಿಲೀಸ್ ಆಗ್ತಾ ಇತ್ತು, ಒಂದಷ್ಟು ಟ್ಯಾಕ್ಸ್ ಅಂತ ಫಿಕ್ಸ್ ಮಾಡಿದ್ರು. ಆದರೆ ಈಗ ಏನಾದರೂ ಇನ್ನು ಮುಂದೆ ಅವರು ರಿಲೀಸ್ ಮಾಡಬೇಕು ಅಮೆರಿಕದಲ್ಲಿ ಸಿನಿಮಾಗಳನ್ನು ಅಂತ ಹೇಳಿದರೆ 100% ಟ್ಯಾಕ್ಸ್ನ ಕಟ್ಟಲೇಬೇಕಾಗುತ್ತೆ. ಬಹುತೇಕ ಇದು ದೊಡ್ಡ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಹೊಡೆತ ಬೀಳಬಹುದು. ಈಗಾಗಲೇ RRR ಇರಬಹುದು, KGF, ಈ ರೀತಿ ದೊಡ್ಡ ಸಿನಿಮಾಗಳಿಗೆ ಇದು ಬಹುತೇಕ ಹೊಡೆತವನ್ನು ಬೀಳುವಂತಹ ಸಾಧ್ಯತೆಗಳು ಕಾಣ್ತಾ ಇವೆ. ಏನಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ಅಮೆರಿಕದಲ್ಲಿ ಹಾಲಿವುಡ್ ಸ್ಟುಡಿಯೋಸ್ ಇರ್ಬೋದು, ಅಲ್ಲಿದ್ದಂತಹ ಪ್ರತಿಯೊಂದನ್ನು ಇಲ್ಲಿ ಭಾರತೀಯ ಸಿನಿಮಾ ರಂಗದವರು ಯೂಸ್ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಅಲ್ಲಿ ಹೆಚ್ಚಿನ ಆದ್ಯತೆ ಇರಬಹುದು, ಜೊತೆಗೆ ಆರ್ಥಿಕವಾಗಿ ಸಹ ಅವರಿಗೆ ಸಹಾಯ ಆಗ್ತಿತ್ತು. ಆದರೆ ಇನ್ನು ಮುಂದೆ ಇಲ್ಲೇ ಹೈದರಾಬಾದ್ ಇರ್ಬೋದು, ಮುಂಬೈ, ಬೆಂಗಳೂರಿನಲ್ಲಿ ಫಿಲ್ಮ್ ಸಿಟಿಗಳು ಆಗ್ತಾ ಇರುವಂತಹ ಕಾರಣದಿಂದಾಗಿ ಇಲ್ಲೇ ಎಲ್ಲವೂ ಪ್ರತಿಯೊಂದು ಸಿಗ್ತಿರುವಂತಹ ಕಾರಣದಿಂದಾಗಿ ಶೂಟಿಂಗ್ ಸ್ಪಾಟ್ ಇರಬಹುದು, ಅಮೆರಿಕದಲ್ಲಿ ಯಾವ ರೀತಿ ಶೂಟಿಂಗ್ ಸ್ಪಾಟ್ನ ನಾವು ಕಾಣ್ತೀವಿ ಅದೇ ರೀತಿ ಇಲ್ಲಿ ತಯಾರಾಗಿರುವಂಥದ್ದು, ಜೊತೆಗೆ ಟೆಕ್ನಿಕಲ್ ವೈಸ್ ಇರಬಹುದು, ಪ್ರತಿಯೊಂದು ಅಪ್ಡೇಟ್ ವರ್ಷನ್ನಲ್ಲಿ ಭಾರತದಲ್ಲೇ ಸಿಗ್ತಾ ಇದೆ. ಸೊ ಈ ಕಾರಣದಿಂದ ಅಮೆರಿಕಕ್ಕೆ ಹೋಗಿ ಸಿನಿಮಾಗಳನ್ನು ತಯಾರು ಮಾಡುವಂಥ ಸಾಧ್ಯತೆ ಇಲ್ಲಿ ಸಾಕಷ್ಟು ಕಡಿಮೆ ಇರೋದ್ರಿಂದ ಹಾಗಾಗಿ ಈ ಒಂದು ಟ್ಯಾಕ್ಸ್ನ ಕಡ್ಡಾಯವಾಗಿ ಮಾಡಲಾಗಿದೆ. ಯಾವ ರೀತಿ ಇದನ್ನ ಭಾರತೀಯ ಸಿನಿಮಾ ನಿರ್ಮಾಪಕರು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜೊತೆಗೆ ಓಕೆ ಕೀರ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಕ್ಸಾಕ್ಟ್ಲಿ ನಮ್ಮ ಪ್ರಶ್ನೆ ಇರೋದು ಅದೇ, ನಿರ್ಮಾಪಕರು ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅಂತ. ಇದು ಈವರೆಗಿನ ಅಪ್ಡೇಟ್. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.